ನಮಸ್ತೆ, ನಾನು ಸುನಿಲ್ ಕುಮಾರ್ ಕುಂದ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಂದರೆ ಸುಮಾರು ದಿವಸ ಬಸ್ಸಿಂದ ಒಂದು ಬ್ಲಾಗ್ ಮಾಡಲಿಲ್ಲ. ಈಗ ಒಂದು ಮಾಡೋಬೇಕಾಯ್ತು. ನಮ್ಮ ಡ್ರೈವರ್ನ ಒತ್ತಾಸೆ ಮೇರೆಗೆ ಕಣಿ, ನಮ್ಮ ಡ್ರೈವರ್ ಮಿಥುನಣ್ಣ ಸ್ವಲ್ಪ ಮುಖ ತೋರಿಸಿ ನಾವು ಹೇಗಿದ್ರೆ ಕಣಿ. ಅದೇ ರೀತಿ ನಾವು ವೈಟ್ ಫೀಲ್ಡಲ್ಲೇ ಇರೋದು. ಹಾಗೂ ತೋಬ್ರಳ್ಳಿ ಸೀಟ್ 7:25 ಹೇಳಿದೆ ರೇಡಿಯೋಕ್ಕೆ. ಗಣಿ ಯಾವುದು ಒತ್ತೂರು ಕೋಡಿ ಪಾಸ್ ಆಯ್ತು. ಜಾಮ್ ಅಂದ್ರೆ ಜಾಮ್ ಹ್ಯಾಂಗಿತ್ತು ಕಣ್ಣಿ ಗಣಿ ಸ್ನೇಹಿತರೆ. ಟೈಮಿಂಗ 7:20 ಹಂಗಿರು ಕೇಳಿದೆ. ಯಾರಿಗೆ? ನಮ್ಮ ಪ್ಯಾಸೆಂಜರಿಗೆ. ತೋಬ್ರಳ್ಳಿ ಬಸ್ ಸ್ಟ್ಯಾಂಡ್ ಹತ್ತತ್ರ ಹೋಗ್ಬಿಟ್ಟು ಈ ಥರ ಜಾಮ್ ಆಯಿತು. ಮತ್ತು ಮಾತಾಡಲಿ ಹೊಪ್ಪತ್ತಿಗೆ ಈ ಸಿಚುವೇಶನ್ ನೋಡ್ರೆ 9 ಕಾಲೇ ಆಗ್ತಕ್ಕಂತಂದರೆ ನಾವು ಪ್ಯಾಸೆಂಜರ್ ಹತ್ರ ಉತ್ಕಂದೇಸೆ ನೋಡೋದು. ನಮ್ಮ ಕಂಡಕ್ಟರ್ ಡ್ರೈವರಿಗಿದೆ ಸಾವಾಸ. ಬರೀ ಪ್ಯಾಸೆಂಜರ್ ಬೇಗ ಬನ್ನಿ ಅಂದರೆ ಬರುವುದಿಲ್ಲ. ಎಂತ ಮಾಡೋದು? ತಲೆ ತಿಂಬುದೇ ಎಲ್ಲಿತ್ತು. ಮತ್ತು ನೀವು ಇಂಥ ಟೈಮಿಗೆ ಹೇಳಿರಲ್ಲ ಗಾಡಿ ಬರಲ್ಲ ಅಂತ. ನಾ ಕೇಳ್ಬೋದು, ಎಂತ ಮೇಡಮ್, ಎಂತ ಸರ್, ನಮ್ಮ ಗಾಡಿಗೆ ಅಂತ ಹೆಲಿಕಾಪ್ಟರ್ ಪ್ಯಾನ್ ಹಾಕಿರಿ ಕೇಳ್ಬೋದು. ಈ ಥರ ಸಿಚುವೇಶನ್ ಎಲ್ಲ ಅನುಭವಿಸ್ತಿತ್ತು ಸ್ನೇಹಿತರೆ. ಗಾಡಿ ಯಾರು ಕೇಳ್ಬೋದು? ನಮ್ಮ ಸಿಚುವೇಶನ್ ಇಲ್ಲಿ ಸಿಕ್ಕಾಪಟ್ಟಿ ಜಾಮ್ ಆಗಿದೆ. ಇಲ್ಲಿ ನೋಡಿ, ಇದೀಗ ತೋಬ್ರಳ್ಳಿ ಇದ್ರಾಗಿತ್ತು ನೋಡಿ. ಈಗ ಪಾಪ ಈಗ ಬಿಟ್ರೆ ತೋಬ್ರಳ್ಳಿ ಮತ್ತು ಕುನ್ನಳ್ಳಿ ಗೇಟೆಲ್ಲ ಒಂದು ಪಿಕಪ್. ಕುನ್ನಳ್ಳಿ ಗೇಟ್ ಪಿಕಪ್ ಇಲ್ಲ, ತೋಬ್ರಳ್ಳಿ ಪಿಕಪ್ ಆದ್ಮೇಲೆ ಹಂಗೂ ಒಂದು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊ ಬಂದೆ. ಈಗ ಬತ್ತ ಕಾಣಿ ದೊಡ್ಡಣ್ಣಗುಂಟೆ ಟ್ರಾಫಿಕ್ ನೋಡಿ. ಉದ್ದಗೆ ಎಲ್ಲೂ ಹೊರ ಟ್ರಾಫಿಕ್ಗೆ ಪಳ ಹೊಳಿತು. ಎಂತ ಈ ರೇಟ್ ಇಲ್ಲ ಮಾರ. ಸೀದಾ ಬ್ಯಾಕ್ ಕ್ಯಾಮ್ರದ ಮಾಡಿದೆ. ಬ್ಯಾಕ್ ಕ್ಯಾಮ್ರಾದಾಗ ಒಳ್ಳೆ ಕ್ಲಿಯರಿಟಿ ಬಂತು. ಫ್ರಂಟ್ ಕ್ಯಾಮ್ರಾದ ಸ್ವಲ್ಪ ರಿಫ್ಲೆಕ್ಟ್ ಆಗತ್ತಕ್ಕಂಥ. ಆಚೆ ರೋಡಲ್ಲಿ ಒಳ್ಳೆ ಕ್ಲಿಯರ್ ಇತ್ತು ಮಾರೆ. ಸಿಗ್ನಲ್ ನಂತರ ಇದು ಜಾಮ್ ಆಗಿಬಿಟ್ಟಿದೆ ಸಿಗ್ನಲ್. ಕಾಂಬ ಮುಂದೆ ಯಾವ ಸಿಚುವೇಶನ್ ಇತ್ತು ಕಾಂಬ. ನಮ್ಮ ಡ್ರೈವರ್ ಸಿಕ್ಕಾಬಿಟ್ಟು ಬಿಸಿ ಇದ್ರ ಬರೀ ದೊಡ್ಡ ಕೊಟ್ಟೆ ಸಿಗ್ನಲ್. ಈಗ ಬಿಟ್ರೆ ಅಲ್ಲಿ ರೇಟ್ ಯಪ್ಪ ಫಸ್ಟೊಂದು ಕಾರ್ತಿಕ್ ನಗರ ಪಾಸ್ ಹಾಕೊಂಬ ಮಾರೆ. ಮತ್ತಲ್ಲೇ ಯಾವುದು ಏರ್ಪುರಂ ಮತ್ತು ಟಿನ್ ಫ್ಯಾಕ್ಟ್ರಿ ಜಾಮ್ ಇತ್ತು. ಮತ್ತು ಅದೊಂದು ಹೇಳೋಕ್ಕಾಗಿಲ್ಲ. ನಮ್ಮ ಈ ರೂಟಾಗಂತೂ ಟ್ರಾಫಿಕ್ ಬಗ್ಗೆ ಹೇಳೋದೇ ಬೇಡ. ಅದು ಚೆನ್ನಪುರ ರೂಟ್ ಆಗ್ಯಾರ. ಬೊಮ್ಮನಹಳ್ಳಿ ಯಾವ ಥರನೂ ಇಲ್ಲೇ ಕೇರ್ಪುರಂ ಮತ್ತು ಟಿನ್ ಫ್ಯಾಕ್ಟ್ರಿ ಎಂತ ಮಾರೆ ಓದ್ತಾರೆ. ಇಷ್ಟು ಗ್ಯಾಪ್ ಇದ್ರೂ ಹೊತ್ತಿಲ್ಲ ಮಾರೆ. ಟೈಮ್ ಎಷ್ಟು ಯಾವ ಒಂದೇ ಸಲ ಪಾಸ್ ಅನ್ಕೊ ಮಾರೆ ರಾಂಗ್ ರೂಟಲ್ಲಿ. ದೊಡ್ಡಣ್ಣಗುಂಟೆ ಸಿಗ್ನಲ್ ಆದ್ರೊಳಗೆ ಒಳ್ಳೆ ಫ್ರೀ ಇತ್ತ ಅಲ್ಲ ಬಿದ್ದೋಣ. ಮತ್ತು ಈಗ ಕಾರ್ತಿಕ್ ನಗರದಂತ ಆ ರೂಟ್ ಬಂದು ಕೂಡಲೇ ಯಾವ ಥರ ಇತ್ತು ಕಾಂಬ ಎಬ್ರೀತಪ್ಪ. ಮತ್ತು ಅದೊಂದು ನಮಗೆ ಕೇರ್ಪುರಮ್ ಮತ್ತು ಇರ್ಪೇಟ್ ಒಂದು ಟ್ರಾಫಿಕ್ ಕ್ಲಿಯರ್ ಆಯ್ತು ಅಂದರೆ ದೊಡ್ಡ ಒಂದು ರಗ್ಲಿ ತಪ್ಪದು ಮಾರೆ ಅಲ್ಲ. ಜಾಮ್ ಇರುತ್ತೆ. ಅದು ಬುಧವಾರ ಸರಿ ಮರ. ಜಾಮ್ ಟೈಮಿಂಗೆಲ್ಲ ಹೇಳಿಟ್ಟಿದೆ ಮರ. ಎಲ್ಲರಿಗೆ ಕಲ್ಯಾಣ ನಗರದ ಪಿಕಪ್ ಅವರಿಗೂ ಕಾಲ್ ಮಾಡಿಟ್ಟಿದ್ದೆ ನಾನು ಒಂದು 5 ನಿಮಿಷ ಮುಂಚೆ ಇರೋಕ್ಕೆ. ಯಾವ ರೀತಿ ಬರ್ತಿರೋ ಪ್ಯಾಸೆಂಜರ್ ಆನ್ ಡಿಪೆಂಡ್ ಕಾಂಬ. ಇಷ್ಟೊತ್ತರಿಗೆ ಬರೀ ಟ್ರಾಫಿಕ್ ಮತ್ತು ಬ್ಲಾಗಿಂದ ಮಾತಾಡ್ತಿದ್ದೆ. ನಮ್ಮ ಬಸ್ಸಿನ ಬಗ್ಗೆ ಎಲ್ಲ ತೋರಿಸ್ತಾರೆ ಒಳಗೆ ಹೆಂಗಿತ್ತು ಅಂದ್ಕೊಂಡು. ಈಗ ತೋರಿಸಿ ಬಂದೆ ಗಣಿ. ಬ್ಯಾಕ್ ಕ್ಯಾಮ್ರಾನ ಆನ್ ಮಾಡ್ಕೊಂಬಲ್ಲ. ಸರಿ ಮಾಡ್ಕೊಂಬ ನೋಡಿ ಸ್ನೇಹಿತರೆ. ನಮ್ಮದು ಪೋಸ್ಟಲ್ಲಿ ಇರೋದೆಲ್ಲ ಫಸ್ಟ್ ಟೈಮ್ ವಾಶ್ರೂಮ್ ಒಂದು ಇದೇ ಬಸ್ಸಲ್ಲ. ನಮ್ಮ ಯಾರೋ ಬಸ್ಸು ನೋಡಿ ಬಾತ್ರೂಮ್ ಹೆಂಗಿದೆ ನೋಡಿ. ಒಳಗೆ ಫುಲ್ ಬಾತ್ರೂಮ್ ವ್ಯವಸ್ಥೆ ಉಂಟು. ನೀರು ಹಾಕೋದು ತೋರಿಸ್ದೆ. ಎಲ್ಲಿ ಬಾತ್ರೂಮ್ ಕೈ ತೊಳೋಕೆ ಬೇಸಿಗೆಲ್ಲ ಉಂಟು. ಇದು ವಾಟರ್ ಫ್ಲಶಿಂಗ್ ಬಟನ್ ಇದೆ ನೋಡಿ ಹೆಂಗೆ ತಗಣಿ. ಮತ್ತಂತೂ ಈಗ ಒಳಗೆ ತೋರಿಸ್ತೆ ಹೆಂಗೆ ತಗಣಿ.
ಒಳಗೆ ಬೆಡ್ ಪಿಲ್ಲೋ ಎಲ್ಲ ಎಷ್ಟು ಕ್ಲೀನಿಗೆ ತಗೊಂಡು ಒಳ್ಳೆ ಮೇಂಟೈನ್ ಮಾಡ್ತಾರೆ ನಮ್ಮ ಯಾವುದು ಏರೋ ಬಸ್ಸಲ್ಲೇ. ಅದೇ ರೀತಿ ಬುಕ್ಕಿಂಗ್ ಮಾಡಿದರೆ ನಮ್ಮ ಬ್ಯಾಂಗ್ಳೂರು ಟು ಬೈಂದೂರು, ಬೈಂದೂರು ಟು ಬ್ಯಾಂಗ್ಳೂರು ಏರೋ ಬಸ್ಸಲ್ಲೇ ಬುಕ್ಕಿಂಗ್ ಮಾಡಿ. ಯಾಕಂದರೆ ಅದರಲ್ಲೇ ವರ್ಕಲ್ಲಿದ್ದೀರ ನಾನು ಕಂಡಕ್ಟರ್ ಆಗಿದ್ದ ಒಂದು ಹೆಮ್ಮೆ ಇತ್ತು. ಮುಂಚೆ ಬೇರೆ ಬೇರೆ ಕಂಪ್ನಿಗೆಲ್ಲ ಕೆಲಸ ಮಾಡಿದೆ. ಇವತ್ತು ಒಂದು ಎಷ್ಟು ಮೇ ತಿಂಗಳಿಂದ ಈಗ ಯಾವುದು ಯಾವ ತಿಂಗಳು ಫೆಬ್ರವರಿ ಇಷ್ಟೊತ್ತಿಗೆ ವರ್ಕ್ ಮಾಡ್ತಿದ್ದೆ. ಅದು ನಮ್ಮ ಡ್ರೈವರ್ ಮತ್ತು ಒಳ್ಳೊಳ್ಳೆ ಜನ ಸಿಗ್ತಿದ್ರ. ಮ್ಯಾನೇಜರು ಹಂಗೆ ಇಬ್ಬರು ಇದ್ರ, ಯಾವ ಟೆನ್ಷನ್ ಇಲ್ಲ, ಯಾವ ಬಸ್ ಇಲ್ಲ, ಯಾವುದೇ ಒಂದು ಒತ್ತಡ ಅಂತ ಇರೋದಿಲ್ಲ. ನಮ್ದು ಏನು ಕೆಲಸ ಇತ್ತು ಒಳ್ಳೆ ರೀತಿಯಿಂದ ನಿಯತ ಮಾಡ್ಕೊ ಹೋದರೆ ಒಳ್ಳೆ ರೀತಿ ಕಾಂತರ. ಲಾಸ್ಟ್ ಟೈಮ್ ನಮ್ಮದು ಒಂದು ಬಸ್ಸಿಂದ ಒಂದು ರೀಲ್ಸ್ ಮಾತ್ರ ಮಾಡಿ ಹಾಕಿದೆ ನಾನು ಇದು ಬಸ್ಸಿಂದ. ಇದೊಂದು ಇವತ್ತು ನಮ್ಮದು ವ್ಲಾಗ್ ಒಂದು ಕಾಣಿ. ಬ್ಯಾಂಗ್ಳೂರು ಟು ಬೈಂದೂರು ನೈಟ್ ರೈಡಿಂಗ್ ಸ್ಲೀಪರ್ ಕೋಚ್. ಎಂತ ಮರ ಇದಾಕಿರಲ್ಲ ಮರ ಹ್ಯಾಂಗೆ ಕಟ್ಟತ್ತು ತಂದೆ. ಈ ಮೆಟ್ರೋ ಕಾಮಗಾರಿ ಇದ್ರಾಗೆ ಕಾರ್ತಿಕ್ ನಗರಿಂದ ಒಪ್ಪತ್ತಿಗೊಂದು ಸರ್ವಿಸ್ ರೋಡ್ ಅಂತ ಬರಬೇಕಾದ್ರೆ ಯಾವ ಥರ ಕಟ್ಟು ಯಾವುದು ಅಂದರೆ ಇಕ್ಕಟ್ಟಿನ ಜಾಗ ಇದರಾಗೆ ನಮ್ಮ ಬಸ್ ತಗೊಂಡು ಹೋಯ್ತಂತೆ ನೋಡಿ. ಕಂಡಕ್ಟರ್ ಎಷ್ಟು ಜಾಗ್ರತೆ ಇರ್ಕಂದ್ರೆ ಹಿಂದೆ ಮುಂದೆ ಎಲ್ಲ ಕಾಣ್ತಾ ಇರ್ಬೇಕು. ಟರ್ನಿಂಗ್ ಆಗಲ್ಲ. ಹಾಂ ಪಾಸ್ ಆಯ್ತು ಬ್ಯಾಕು ಪಾಸ್ ಆಯ್ತು. ಹಾಂ ಅದು ಈಗ ಸಿಲ್ಕ್ ಬೋರ್ಡ್ ಹೆಬ್ಬಾಳ ರೋಡಿಗೆ ಬಂತ. ಅಯ್ಯೋ ಗಾಡಿ ಸಿಕ್ಕಬಿಡಿತ್ತಲ್ಲ ಮಾರ. ತಿರ್ಪಾಟಿ ಕೇರ್ಪುರಂ ಜಾಮ್ ಆಗತ್ತೋ. ಹಾಂ ನೋಡು ಹೆಂಗತ್ತದಕ್ಕೆ. ಈಗ ಕೇರ್ಪುರಂ ಹತ್ರ ಬಂತ ಸ್ವಲ್ಪ ಜಾಮ್ ಇದ್ದಾಗಿತ್ತಪ್ಪ. ಅದವಯ್ ಜಾಮ್ ಹಾಂ ಮಾದೇಪುರ ಡ್ರೈವರ್ ಸ್ಟಾರ್ಟಿಂಗ್ ಅಲ್ಲ ಮಿಡ್ಲಿಂದ ಜಾಮ್ ಇದ್ದಾಗಿತ್ತಪ್ಪ. ಕೇರ್ಪುರ ಬಸ್ಸಿನ ಸರ್ ಅದು ಹೋಗಿ ಮಾರ ಮುಂದೆ ಹೋಗಿ ಆ ಗ್ಯಾಪ್ ಫಿಲ್ ಮಾಡಿ ಮಾರೆ ನಮ್ಗಂತವ್ರು ಅಂಗಡಿ ಕೊಟ್ಬಿಡಿ ಮಾರ. ಗ್ಯಾಪ್ ಮೇಂಟೈನ್ ಮಾಡಿದ್ರೆ ಸಾಕು ನಮ್ಗೆ ಸೈಡಿಗೆ. ಟರ್ನಿಂಗ್ ಮೂಮೆಂಟ್ ನೋಡಿ ಹ್ಯಾಂಗ್ ನುಗ್ಸ್ತಗಣಿ ಕಾರ್ ನಾನು ಅದ್ರ ಮಧ್ಯೆ ಡೇಂಜರ್. ಹೊಸಕೋಟೆ ರೋಡ್ ಮಾರ್ತಳ್ಳಿ ರೋಡ್ ಎಲ್ಲ ಕಂಬೈಂಡ್ ಆಗ್ತದೆ. 3-4 ರೋಡ್ ಕಂಬೈಂಡ್ ಆಗ್ತದೆ ಈ ಜಾಗದಾಗೆ. ಕೇರ್ಪುರಂ ಮತ್ತು ಟಿನ್ ಫ್ಯಾಕ್ಟ್ರಿ ಎಲ್ಲ. ಅದಕ್ಕೋಸ್ಕರ ಸಿಕ್ಕಾಪಟ್ಟಿ ಟ್ರಾಫಿಕ್ ನೋಡಿ. ಹಾಕಿ ರೋಡ್ ಕಾಣಿ ಟಿನ್ ಫ್ಯಾಕ್ಟ್ರಿ ಪಾಸ್ ಆಗಿ ಬೆಂಗಳೂರಿಗೆ ಯಾರಿಗೆ ಎಮರ್ಜೆನ್ಸಿ ಬಂತಂದ್ರೆ ದಡ್ರಾಗಲಿ ಈ ಥರ ಟ್ರಾಫಿಕ್ ಇದ್ರು ಆ್ಯಂಬುಲೆನ್ಸಿಗೂ ಹಬ್ಬ ದಾರಿ ಇಲ್ಲ ಆ ಥರ. ಪ್ಯಾಸೆಂಜರೆಲ್ಲ ಕೇಳ್ಬೋದು ನೀವು ಟೈಮ್ ಹೇಳಿರಿ ಟೈಮಿಗೆ ಸರಿ ಬರ್ತಿಲ್ಲ ಟೈಮಿಗೆ ಸರಿ ಬರ್ತಿಲ್ಲ ಅಂತ. ಈ ರೀತಿ ಇದ್ದರೆ ಹ್ಯಾಂಗೆ ಬಪ್ಕತ್ ಟೈಮಿಗೆ ಇಲ್ಕಣಿ ಇದ್ರೆ ಅರ್ಥ ಮಾಡ್ಕಣಿ. ಡ್ರೈವರ್ ಮತ್ತು ಕಂಡಕ್ಟರ್ದೆಲ್ಲ ಹೆಂಗಂತ ಇಲ್ಕಣಿ. ಈ ಥರ ಜಾಮ್ ಇತ್ತು. ನಮ್ಮ ಸಮಸ್ಯೆ ಯಾರೂ ಗೆದ್ದಿಲ್ಲ, ಪ್ಯಾಸೆಂಜರೆಲ್ಲ ಬರೀ ಟೈಮಿಗೆ ಮಾತ್ರ ಗೆದ್ರು. ಅವರು ಒಂದು 15 ದಿವಸ ಮುಂಚೆ ಬನ್ನಿ ಅಂದರೆ ಯಾರು ಗೊತ್ತಿಲ್ಲ. ಯಾರಿಗೆ ಬೇಕು ಈಗ ಓಡು ತಂದೆ ಅಯ್ಯಪ್ಪ. ಹೇಳಿ ಈಗ ಕೇರ್ಪುರಂ ಸಿಗ್ನಲ್ ಬಂತ. ಜಾಮ್ ಟಿನ್ ಫ್ಯಾಕ್ಟ್ರಿ ಅದಾದ್ರೂ ಬಂದಂಗೆ ಫ್ರೀ ಆಯ್ತಪ್ಪ ಮಾರೆ. ಅಲ್ಲ ಕೇರ್ಪುರಂ ಟ್ರಾಫಿಕ್ ಬಿಟ್ಟರೆ ಮತ್ತೆ ಟಿನ್ ಫ್ಯಾಕ್ಟ್ರಿ ಅಷ್ಟಿದ್ದಿಲ್ಲ, ಕ್ಲಿಯರ್ ಇತ್ತು. ಒಂದು ಪ್ಯಾಸೆಂಜರ್ ಪಿಕಪ್ ಮಾಡ್ದಪ್ಪ. ಟಿನ್ ಫ್ಯಾಕ್ಟ್ರಿಯಿಂದ ಬಿಟ್ಟಿದ್ದ ಇಲ್ಲಿ ನೋಡಿ. ಟಿನ್ ಫ್ಯಾಕ್ಟ್ರಿ ಫ್ಲೈಓವರ್ ಕಡೆ ಜಾಮ್ ಇತ್ತು ಕಸ್ತೂರಿ ನಗರ ಹೋಗೋ ಸೈಡ್. ಏನೋ ಥರ ಗಾಡಿವರ ಒಂದೊಳ್ಳೆ ಲೈನ್ ಬರ್ದಿಲ್ಲ. ಇವತ್ತಿನ ಈ ಸುಖ ಜೀವನ ನೀನು ಕೊಟ್ಟ ಶಿಕ್ಷೆ ಅಪ್ಪ. ಓ ಅಲ್ಲ ಕಾರ್ ಬೆನ್ನಿ ಬರುತ್ತೆ. ನೋಡಿ ಸ್ನೇಹಿತರೆ, ಬೆಂಗಳೂರಲ್ಲೇ
ಮೆಟ್ರೋ ಕಾಮಗಾರಿಂದಾಗಿ ಯಾವ ರೀತಿ ಟ್ರಾಫಿಕ್ ಎಲ್ಲ ಜಾಮ್ ಆಗ್ತಿದೆ ಅಂತ ಕಾಣಿ. ಅರ್ಧ ರೋಡೆಲ್ಲ ಸಣ್ಣ ಸಣ್ಣದಾಗಿಬಿಟ್ಟಿದ್ದು. ಕಸ್ತೂರಿ ನಗರ ಒಂದು ಪಿಕಪ್ ಇದೆ, ನಿಲ್ಲಿಸಿ. ಈಗ ಹತ್ರ ಈಗ ನಾಗವರ ಫ್ಲೈವರ್ ಹತ್ರ ಬಂತು, ಹೋಗಿದೆ. ಅರ್ಧ ಗಂಟೆ ಲೇಟ್ ಆಯ್ತು ಇವತ್ತು ಟ್ರಾಫಿಕ್ಕಿಂದಾಗಿ. ಫುಲ್ ಅಲ್ಲ ಮರ, ರೋಡ್ ಸೈಡ್ ಖಾಲಿ. ಸ್ನೇಹಿತರೆ, ಪಕ್ಕದ ನಾಗವರ ಫ್ಲೈವರ್ ಮೇಲೆ ಯಾವ ಥರ ಜಾಮ್ ಆಯ್ತು ಗಣಿ. ಆಚೆ ರೋಡ ನಾಗವರ ಸರ್ಕಲ್ ಜಾಮ್ ಆಗಿರುತ್ತೆ. ಈ ಥರ ಜಾಮ ಮಾರೆ ಸಿಕ್ಕಾಪಟ್ಟಿ ಇರ್ತೈತೆ ಮಾರೆ. ಇದು ಹೆಬ್ಬಾಳ್ ಟು ಸಿದ್ಬೋರ್ಡ್ ರೂಟ್ ಹೇಗಿತ್ತ ಗಣಿ, ಟ್ರಾಫಿಕ್ ಜಾಮ್ ಆಯ್ತು. ಇಲ್ಲಿವರೆಗಿತ್ತ, ವೀರನ್ಪಳ್ಳಿದ್ರಿಗೆ ಇದ್ದಂತ ಮಾರೆ ಜಾಮ, ಮುಂದಿದ್ದಾಗಿತ್ತ ಅಲ್ಲ ಜಾಮ್ ಮಾರಯ್ಯೋ. ಅಷ್ಟು ಇದ್ದು ಊಟ ಪಿಕಪ್ ಮಾಡ್ಕೊಂಡು ಯಾಳಳ್ಳಿ ಸಿಗ್ನಲ್ ಹತ್ರ ಬಂತು. ಯಾಳಳ್ಳಿ ಸಿಗ್ನಲ್ ಹತ್ರ ಬಂತು. ಇನ್ನೊಂದು ಪಿಕಪ್ ಇನ್ನೂ ನೆಲಮಂಗಲ ಬಾಕಿ ಇತ್ತು. ಇವತ್ತು ಬುಧವಾರದಿಂದ ಯಾವುದೇ ಬಸ್ ಮೇಲೆ ಫ್ಲೈವರ್ ಮೇಲೆ ಎಂಟ್ರಿ ಇಲ್ಲ, ಅದಕ್ಕೋಸ್ಕರ ಬಿಡಲಿಲ್ಲ. ಅದು ಕೆಳಗೆ ಜಾಮ್ ಆಗೋ ಸಂಭವ ಕೂಡ ಇದೆ. ಎಷ್ಟು ಜಾಮ್ ಇತ್ತು ಕಾಂಬ ನೋಡಿ. ಲೆಫ್ಟಿಗೆ ಹೋಗ್ಸ್ಕೆ ಬಂದು ಹೇಗೆ ನಮಗೆ ಸೈಡ್ಗೆ ಅಂತ ಕಾಣಿ. ನಮ್ಮ ಸರ್ಕಲಿಂದ ಜಾಲಹಳ್ಳಿ ಕಡೆಗೆ ಆಗ್ತಿದೆ. ಅಲ್ಲಿ ಬಂತ ಡ್ರೈವರ್ ಕೆಳಗಿತ್ತೀಗ. ರೈಟ್ 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 ಬಸ್ಸೆಲ್ಲ ರಾಸಿದ್ದು ನಾನು ಅವರ ಸಿಗ್ನಲಾಗೆ. ರೈಟ್ 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 ಸಿಕ್ಕಾಪಟ್ಟಿ ಜಾಮ್ ಇದ್ದ. ದಾಸರಹಳ್ಳಿ ಸಿಗ್ನಲ್ ಎಂಟನೇ ಮೇಲೆ ಜಾಮ್ ಇತ್ತಲ್ಲ ಮರ. ಎಂಟನೇ ಮೇಲೆ ಜಾಮ್ ಹಸ್ಪಡ ಆಚೆ ಸಿಗ್ನಲ್ ಜಾಮ್ ಹಚ್ಕೊಳ್ಳಿ ಅಂದರೆ ಡ್ರೈವರ್ ಬಂದು ಜಾಮ್ ಹಚ್ಕೊಳ್ಳಿ ಕಸ ಆತವಂತ ಕಸಗೆತ್ತ ಫೋನ್ ಆಯ್ಲ ರಾಮ ಆಯ್ಲೆ ಅಲ್ಲೇ ಫೋನ್ ಆಯ್ಲ ಮಗ್ಗೆಲ್ ಗೊತ್ತನಾ. ರೈಟ್ 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 ಮ್ಯಾಲೆ ಬಂದ್ ಮಾಡಿದೆ ಬುಧವಾರ ಅಲ್ದೇನಾ. ಇದು ಎಂಟನೇ ಮೇಲೆ ಪಾಸ್ ಮಾಡ್ಕೊ ಬಂತ. ಈಗ ಪಾರ್ಲೇಜ್ ಟೋಲ್ ಪಾಸ್ ಆಯ್ತಂದ್ರೆ ರೈಟ್. ಓಯ್ ಪಾರ್ಲೇಜ್ ಟೋಲ್ ಬಂತ, ಹತ್ರ ಬಂದ್ವಿ. ಪಾರ್ಲೇಜ್ ಟೋಲ್ ಪಾಸ್ ಆಯಿತು. ಇದ್ದೇವೆ ಓಕೆ. ಈಗ ಬಂತಿಲ್ಲ. ರೈಟ್ 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 ಎಲ್ಲ ಇಲ್ಲ ನೆಲಮಂಗಲ